ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಮುಂದುವರೆದ ರಾಜಾತಿಥ್ಯ. ಅಲ್ಲಿಗೆ ಬರುವಂತಹ ಕೈದಿಗಳು ಪಶ್ಚಾತ್ತಾಪ ಪಡಬೇಕು ಅಂತ ಹೇಳಿ ಬರ್ತಾರೆ. ಆದರೆ ಅಲ್ಲಿ ಕೊಡ್ತಾ ಇರ್ತಕ್ಕಂತಹ ಟ್ರೀಟ್ಮೆಂಟು ವಿವಿಐಪಿ ಟ್ರೀಟ್ಮೆಂಟ್. ಪರಪ್ಪನ ಅಗ್ರಹಾರ ಜೈಲು ಸ್ವರ್ಗದಂತಾಗಿದೆ. ರಾಜಾತಿಥ್ಯ ಮುಂದುವರೆದಿದೆ. ಸ್ಮಗ್ಲಿಂಗ್ ಆರೋಪಿ ರನ್ಯಾರಾವ್ ಪ್ರಿಯಕರ ಜೈಲಿನಲ್ಲಿ ಬಿಂದಾಸ್ ಲೈಫ್ ಅನ್ನು ಮಾಡ್ತಿದ್ದಾನೆ. ತೆಲುಗು ಭಾಷಿಕರ ಖ್ಯಾತ ನಟ ಆಗಿರುವ ತರುಣ್, ಆತನನ್ನು ಇತ್ತೀಚೆಗೆ ರನ್ಯಾರಾವ್ ಸ್ಮಗ್ಲಿಂಗ್ ಪ್ರಕರಣದಲ್ಲಿ ಬಂಧನ ಮಾಡಲಾಗಿತ್ತು. ತನಿಖೆ ನಡೆಸಿ ಕಸ್ಟಡಿಗೆ ಪಡೆದು ನಂತರ ಜೈಲಿಗೆ ಕಳುಹಿಸಿದ್ದ ಪೊಲೀಸರು. ಇದೀಗ ಜೈಲಿನಲ್ಲಿ ತರುಣನ ಬಿಂದಾಸ್ ಲೈಫು. ಜೈಲು ಅನ್ನೋದು ಹೆಂಗಾಗಿದೆ ಅಂದರೆ ಈ ಮೂದೇವಿಗಳು ಮತ್ ಬರೋ ಥರ ಆಗಿದೆ. ಕೈನಲ್ಲಿ ಮೊಬೈಲ್, ಜೊತೆಗೆ ತನ್ನ ಸೆಲ್ನಲ್ಲಿ ಟಿವಿ. ಕೈನಲ್ಲಿ ಮೊಬೈಲ್ ಇದೆ. ಕೈದಿಗಳ ರಾಜಾತಿಥ್ಯಕ್ಕೆ ಜೈಲಾಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಸಾಥ್ ಕೊಡ್ತಿದ್ದಾರೆ. ಕೊಡದಲ್ಲೇ ಹೋದ್ರೆ ಅಲ್ಲಿ ಯಾರು ಅನ್ಯಗ್ರಹದ ಜೀವಿಗಳು ಬಂದು ಕೊಡ್ತಾವ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಮುಂದುವರೆದ ರಾಜಾತಿಥ್ಯ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ರನ್ಯಾರಾವ್ ಸ್ಮಗ್ಲಿಂಗ್ ಪ್ರಕರಣದಲ್ಲಿ ಬಂಧನ ಆಗ್ತಾರೆ. ಅವರು ಈಗಲೂ ಕೂಡ ಜುಡಿಷಿಯಲ್ ಕಸ್ಟಡಿಯಲ್ಲಿದ್ದಾರೆ, ವಿಚಾರಣಾಧೀನ ಕೈದಿ. ಆ ಪ್ರಕರಣದಲ್ಲಿ ಪೊಲೀಸರ ತನಿಖೆ ನಡೆದಾಗ ಆಕೆಯ ಬಾಯ್ ಫ್ರೆಂಡ್ ಹೆಸರನ್ನ ಬಾಯ್ಬಿಟ್ಟಿದ್ಲ ಆಕೆ. ಆ ಎಕ್ಸ್ಕ್ಲೂಸಿವ್ ದೃಶ್ಯವನ್ನು ನೋಡಿ ನೀವು. ಆತ ಏನೇನು ಮಾಡ್ತಿದ್ದಾನೆ, ಅದು ಜೈಲು ಅಥವಾ ಲಾಡ್ಜೋ ಅನ್ನೋದು ಅರ್ಥ ಆಗ್ತಾ ಇಲ್ಲ ಅವನಿಗೆ. ನೋಡಿ, ಆ ರನ್ಯಾರಾವ್ ಪ್ರಕರಣದಲ್ಲಿ ಈತ ಆರೋಪಿ ಅನ್ನೋದು ಆಕೆ ಬಾಯ್ಬಿಟ್ಟಿದ್ಲು ಪೊಲೀಸರ ಮುಂದೆ. ಹಾಗಾಗಿ ಎಳಕೊಂಡು ಹೋಗಿ ಜೈಲಿಗೆ ಹಾಕಿದ್ದಾರೆ. ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಅದಾದ ನಂತರ ಜೈಲಿಗೆ ಬಿಟ್ಟು ಬಂದಿದ್ರು. ಇನ್ನೂ ಕೂಡ ಅದ್ರ ವಿಚಾರಣೆ ತನಿಖಾ ಹಂತದಲ್ಲಿದೆ. ಸೊ ಇದು ಜೈಲಲ್ಲಿ ಕೂತ್ಕೊಂಡು ಆತ ಆಂಡ್ರಾಯ್ಡ್ ಫೋನ್ ಯೂಸ್ ಮಾಡ್ಕೊತಾನೆ. ಇದು ಆತನ ಸ್ವಂತ ಮನೆ ಅಲ್ಲ. ಜೈಲು ಅನ್ನೋದೇನು? ಒಬ್ಬ ಮನುಷ್ಯನ ಮೂಲಭೂತ ಹಕ್ಕುಗಳನ್ನು ಹೊರತುಪಡಿಸಿ ಉಳಿದೆಲ್ಲ ಸ್ವಾತಂತ್ರ್ಯಕ್ಕೆ ಅಡ್ಡಿಪಡಿಸುವಂತಹ ಒಂದು ಕೇಂದ್ರ, ಒಂದು ಪಶ್ಚಾತ್ತಾಪ ಕೇಂದ್ರ. ಮೂಲಭೂತ ಸೌಕರ್ಯಗಳು ಅಂದ್ರೇನು? ಬೆಳಿಗ್ಗೆದ ನಂತರ ಆತನ ಡೈಲಿ ರೂಟೀನು ದೇಹ ಬಾಧೆಗಳನ್ನು ಮುಗಿಸೋದಕ್ಕೆ ಅವಕಾಶ ಕೊಡಬೇಕು, ಸರಿ. ಅದು ಬಿಟ್ಟು ಆತ ಕೂತುಕೊಳ್ಳೋದಕ್ಕೂ ಮತ್ತು ಆತನಿಗೆ ಉಸಿರಾಡೋದಕ್ಕೂ ಏನು ಗಾಳಿ ಬರಬೇಕು, ಅದು ಬರುತ್ತೆ ಜೈಲಿನಲ್ಲಿ. ಅದಾದ ನಂತರ ಆತನ ಆರೋಗ್ಯಕ್ಕೆ ಏರುಪೇರು ಆಗದಂಥ ವ್ಯವಸ್ಥೆಗಳಿರಬೇಕು, ಹೌದು. ಆದರೆ ಇದನ್ನು ಹೊರತುಪಡಿಸಿ ಉಳಿದ ಯಾವ ಸ್ವಾತಂತ್ರ್ಯಗಳು ಕೂಡ ಜೈಲಿನಲ್ಲಿ ಇರಕೂಡ್ದು. ಇದು ಸಂವಿಧಾನ, ಇದು ಕಾನೂನು, ಇದು ಲಾ ಆ್ಯಂಡ್ ಆರ್ಡರು ಅಲ್ಲ. ಆತನಿಗೆ ಆತನ ಮನಸ್ಸೋ ದೇಹೇಚ್ಛೆಗಳನ್ನು ತೀರಿಸುವಂತಹ ಸ್ವಾತಂತ್ರ್ಯ ಅಲ್ಲಿ ಇರಕೂಡ್ದು. ನಮಗೆ ಬೋರ್ ಅನ್ನಿಸ್ದಾಗ ಮೊಬೈಲ್ ತಗೋತೀವಿ, ಪಬ್ಜಿನೋ ಏನೋ ಹಾಳು ಮೂಳು ಆಟ ಆಡ್ತೀವಿ. ನೋಡಿ, ಆತ ಅಲ್ಲಿ ಸೆಲ್ ಫೋನ್ ಅಂಗಡಿ ಇಟ್ಕೊಂಡಂಗೆ ಕಾಣ್ತಾ ಇದೆ. ಅದು ಅಷ್ಟು ಫೋನ್ಗಳಿದ್ದಾವೆ. ಅಲ್ಲಿ ಕೂತ್ಕೊಂಡು ಆಂಡ್ರಾಯ್ಡ್ ಫೋನ್ನ ಯೂಸ್ ಮಾಡ್ತಾನ ಆತ. ಆತನಿಗೆ ಬೇಕಾಗಿರೋ ಆಹಾರವನ್ನು ಬೇಯಿಸ್ಕೊಂಡು ತಿಂತಾನ ಆತ. ಏನು ಮೆಜೆಸ್ಟಿಕ್ನಲ್ಲಿ ಏನು ಲಾಡ್ಜ್ ಮಾಡ್ಕೊಂಡ್ರದ? ಪರಪ್ಪನ ಅಗ್ರಹಾರ ಅಲ್ವಾ ಅದು? ಅಲ್ಲಿನ ಅಧಿಕಾರಿಗಳ ಬೇಜವಾಬ್ದಾರಿ ಒಂದೆರಡು ಬಾರಿ ಅಲ್ಲ, 108 ಬಾರಿ ವರದಿಗಳಾಗಿದ್ದಾವೆ. ಸಂಬಂಧಪಟ್ಟಂಥ ಮೇಲಾಧಿಕಾರಿಗಳದ್ದು ಏನು ಮಾಡ್ತಿದ್ದಾರೋ. ದರ್ಶನ್ ಪ್ರಕರಣದಲ್ಲಿ ಎಡವಟ್ಟು ಮಾಡಿಕೊಂಡು ಒಬ್ಬ ಅಧಿಕಾರಿ ಸಸ್ಪೆಂಡ್ ಆದ, ಇನ್ನೆಷ್ಟು ಜನ ಸಸ್ಪೆಂಡ್ ಆಗಬೇಕು? ಪೊಲೀಸ್ ಅಧಿಕಾರಿಗಳಿಗೂ ಕೂಡ ಹೆಂಡತಿ ಮಕ್ಕಳು ಇರ್ತಾರೆ. ನೀವು ಸಸ್ಪೆಂಡ್ ಆದ ನಂತರ ನಿಮಗೆ ಪೆನ್ಷನ್ ಬರೋದಿಲ್ಲ, ಅರ್ಥ ಮಾಡ್ಕೊಳ್ಳಿ. ನಿಮಗೆ ಸರ್ಕಾರದ ಸವಲತ್ತುಗಳು ಸಿಗೋದಿಲ್ಲ. ಯಾವನೋ ದರವೇಸಿ ತಲೆಮಾಸದವರಿಗೆಲ್ಲ ಅನುಕೂಲ ಮಾಡಿಕೊಟ್ಟು ನಾಳೆ ದಿನ ನಿಮ್ಮ ಕೆಲಸಕ್ಕೂ ಕುತ್ತು ಬಂದಾಗ ಈ ದರಿದ್ರದವರು ನಿಮಗೇನು ಸಂಬಳ ಕೊಡೋದಿಲ್ಲ. ಅವರಿಗೆ ಬೇಕಾದಂತಹ ಸ್ವಾತಂತ್ರ್ಯವನ್ನು ಮಾಡಿಕೊಡ್ತೀರಿ. ಸ್ಮಗ್ಲಿಂಗ್ ಪ್ರಕರಣದಲ್ಲಿ ಒಂದು ಸ್ಮಗ್ಲಿಂಗ್ ಪ್ರಕರಣ ವರದಿಯಾದರೆ ಆ ಪ್ರಕರಣದಿಂದ ಸರ್ಕಾರಕ್ಕೆ ನಷ್ಟ ಆಗಿರ್ತವೆ. ಟ್ಯಾಕ್ಸ್ ಕಟ್ಟದೆ ಎಲ್ಲಿಂದನೋ ಚಿನ್ನ ಖರೀದಿ ಮಾಡ್ಕೊಂಡು ಕೋಟ್ಯಾಂತರ ರೂಪಾಯಿ ವ್ಯವಹಾರವನ್ನು ಮಾಡ್ಕೊತಾರೆ. ಯಾವ ರಾಜ್ಯವನ್ನು ಬಳಸ್ಕೊತಾರೆ? ನಮ್ಮ ರಾಜ್ಯವನ್ನೇ. ನಮ್ಮ ರಾಜ್ಯದ ಏರ್ಪೋರ್ಟ್ ಬಳಸಿಕೊಳ್ತಾರೆ, ನಮ್ಮ ರಾಜ್ಯದ ಟ್ಯಾಕ್ಸಿಗಳನ್ನು ಬಳಸಿಕೊಳ್ತಾರೆ. ಆದರೆ ಸ್ಮಗ್ಲಿಂಗ್ ಮಾಡೋದು ಯಾಕೆ? ತೆರಿಗೆ ಹಣವನ್ನು ವಂಚಿಸೋದಕ್ಕೆ. ನಮ್ಮ ಸರ್ಕಾರಕ್ಕೆ ತೆರಿಗೆ ಕಟ್ಟೋದಿಲ್ಲ ಅವರು. ಅಂತಹ ಆರೋಪಿಗಳನ್ನು ಬಂಧನದಲ್ಲಿಟ್ಟಂತಹ ಸಂದರ್ಭದಲ್ಲಿ ಅವರಿಗೆ ಸರ್ವ ತರಹದ ಸ್ವಾತಂತ್ರ್ಯವನ್ನು ಕೊಡ್ತೀರಾ ಅನ್ನೋದಾದರೆ ನೀವು ಕೂಡ ನಾಡದ್ರೋಹಿಗಳಲ್ವಾ? ಸೊ ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತರುಣನ್ನ ಬಂಧನ ಮಾಡಲಾಗಿತ್ತು. ಆ ಬಂಧನಕ್ಕೆ ಒಳಪಟ್ಟಂತಹ ತರುಣ್ ಎಂಜಾಯ್ ಮಾಡ್ತಿರುವಂತಹ ದೃಶ್ಯವನ್ನು ನೀವೀಗ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. मेरा भी रूटेड है OnePlus से, लेकिन काम नहीं कर रहा था। मेरा भी काम नहीं कर रहा है, नेटवर्क चले जा रहे हैं। वही पूछने के लिए आया, मेरा भी रूटेड है। पकड़ के आना पड़ेगा, अभी चला गया नेटवर्क, मगर वो जल्दी। लेकिन ये बोला मुझे 24 आवर्स में ये एवरी 24 आवर्स को कट हो जाता है क्या, या कंटिन्यू रहता है? कब लिया फोन? मैं लेके भी हो गया 8 डेज। एक 2 वीक ऐसा होता है, उसके बाद कंटिन्यू मिलता है। मगर जाएंगे तो भी उसको देंगे ना, 2 सेकंड में पकड़ के लेकर आता है। वो मिल रहा है तो लेकिन ये क्या हो रहा है? आज समझ लो, आज पकड़ा है 10 o'clock, कल 10 o'clock को उठ जाएगा। मेरा भी ऐसा ही हुआ।
सेम हो रहा है। एवरी डे वैसा हुआ एक मंथ तक ऐसे ही हुआ। आपका फोन ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.